ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ತುಂಬ ಚೆನ್ನಾಗಿದ್ದೀವಿ. ಇದು ಬಂದು ಟ್ಯೂಸ್ಡೇ ವ್ಲಾಗ್ ಆಗಿರುತ್ತೆ. ಸೊ ಫಂಕ್ಷನ್ ಇದೆ, ಫಂಕ್ಷನಿಗೆ ರೆಡಿ ಆಗ್ತಾ ಇದ್ದೀವಿ. ಸೊ ಅಮ್ಮನೇ ನೋಡ್ತೇನಾಯಿತು, ಅಮ್ಮನೂ ರೆಡಿ ಆಗ್ತಾ ಇದ್ದೀವಿ ಎಲ್ಲರೂ. ಟೈಮ್ ಆಗಿಬಿಟ್ಟೈತೆ ಹೇಳ್ಬೇಕಂದ್ರೆ. ಮನೇಲಿ ಪೂಜೆನೂ ಆಗೈತೆ. ಸೊ ಆಲ್ಮೋಸ್ಟ್ ಎಲ್ಲ ಮನೆ ಕೆಲಸನೂ ಮುಗ್ದೈತೆ. ಪಾತ್ರೆ ತೊಳೆದಿಟ್ಟಿದ್ದೀವಿ, ಜೋಡಿಸ್ಕೋಬೇಕಷ್ಟೇನೆ. ಇನ್ಯಾವ ಕೆಲಸನೂ ಇಲ್ಲ. ಪೂಜೆ ಮಾಡಿರಲಿಲ್ಲ, ಸೂತ್ಕ ಇದ್ದಿದ್ದ ಕಾರಣ ಪೂಜೆ ಮಾಡಿರಲಿಲ್ಲ. ಮನೆಯೆಲ್ಲ ಏನೋ ಒಂಥರ ಮಂಗ್ ಸುತ್ತದಂಗೆ. ಸೊ ಇವತ್ತು ಪೂಜೆ ಮಾಡಿದ್ದೀವಿ. ಸೊ ರೆಡಿ ಆಗಬೇಕು. ಅಮ್ಮನೂ ರೆಡಿ ಆಗ್ತಾಯಿತ್ತು, ಅಮ್ಮನೂ ರೆಡಿ. ಸೊ ನಾನು ರೆಡಿ ಆಗಬೇಕು. ಈಗ ಆಲ್ರೆಡಿ ಟೈಮು ಎಷ್ಟಾಗಿದೆ? ಆಗಲೇ 8:55 ಆಗಿದೆ. 10 ಗಂಟೆ ಬಸ್ ಬರುತ್ತೆ. ಅಷ್ಟೊತ್ತಿಗೆ ನಾವು ಟಿಫನ್ ಮಾಡಿಕೊಂಡು ರೆಡಿ ಆಗಬೇಕು. ಎಲ್ಲಿಟ್ಟಮ್ಮ? ನೆನಪಿಸ್ಕೋ. ರೆಡಿ ಆಗಬೇಕು. ಅಲ್ಲಿಂದ ಬೇಗ ಫಂಕ್ಷನಿಂದ ಬಂದು ನಾನು ಕೆಲವೊಂದು ಶೆಡ್ಯೂಲ್ಸ್ನ ಹಾಕೋಬಿಟ್ಟಿದ್ದೀನಿ. ಅದನ್ನು ನಾನು ಕ್ಲಿಯರ್ ಮಾಡ್ಕೋಬೇಕು. ಯಾಕಂದರೆ ನನಗೆ ಲೀವ್ ಸಿಕ್ಕಿದಾಗ ನಾನು ಮಾಡಿಕೊಂಡ್ರೆ ಬೆಟರ್ ಅಲ್ವಾ? ಸೊ ಹಂಗಾಗಿ ವ್ಲಾಗ್ ಒಂದು ಅಪ್ಲೋಡ್ ಆಗಿಲ್ಲ. ಎಡಿಟಿಂಗ್ ಮಾಡಬೇಕು. ಬಿಕಾಸ್ ಕರೆಂಟ್ ಇಲ್ಲ ನಮ್ಮೂರ. ನೈಟ್ ಜೋರು ಮಳೆ, ಸೊ ಕರೆಂಟ್ ಇಲ್ಲ. ಸೊ ಹಂಗಾಗಿ ಡಿಲೇ ಆಗ್ತಿದೆ. ಇವತ್ತು ಆದಷ್ಟು ಒಂದು ವ್ಲಾಗ್ ಅಪ್ಲೋಡ್ ಮಾಡಲಿಕ್ಕಂತೂ ಟ್ರೈ ಮಾಡ್ತೀನಿ. ಸೊ ಬನ್ನಿ ವ್ಲಾಗ್ ಕಂಟಿನ್ಯೂ ಮಾಡೋಣ. ಈ ವ್ಲಾಗ್ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನಾನು ಇಯರಿಂಗ್ ಹಾಕೊಳ್ಳೋಣ ಅಂತ ಹಾಕೊಳ್ತಾ ಇದ್ದೀನಿ. ನಮ್ಮಮ್ಮ ಬೈತಾಯಿತ್ತು ಇದೆಲ್ಲ ಇನ್ನೊಂದು ಹಾಕೊಳ್ಳಿ ಅಂತ. ನನಗಿಷ್ಟ ಆಗಲಿಲ್ಲ. ಸೊ ನಾನು ಡ್ರೆಸ್ ಹಾಕ್ಕೊಳ್ಬೇಕು ಅಂದ್ಕೊಂಡಿದ್ದೆ ಅಲ್ವಾ. ಸೊ ಬೇಡ ಅಂತೇಳಿ ಸಿಂಪಲ್ಲಾಗಿರೋದೊಂದು ಇಯರಿಂಗ್ಸ್ ಹಾಕ್ಕೊಂಡೆ ಅಷ್ಟೇನೆ. ಅಷ್ಟು ಚಿನ್ಮಯಿ ಫ್ರೆಶ್ ಅಪ್ ಆಗಿ ಬಂದಿದ್ದ. ಅವನು ಸ್ವಲ್ಪ ರೆಡಿ ಆಗ್ತಾಯಿದ್ದ. ಅವ್ನಿಗೆ ಡ್ರೆಸ್ ಕೊಟ್ಬಿಟ್ಟು ಹೋಗಿದ್ದೆ, ಈ ಬಟ್ಟೆ ಹಾಕೋ ಅಂತ ಹೇಳಿ. ಅವನು ರೆಡಿ ಆಗ್ತಿದ್ದ. ನಂದು ಡ್ರೆಸ್ ಹಾಕೋಣ ಪ್ಲ್ಯಾನ್ ಇತ್ತು, ಯಾವುದು ಅನ್ನೋದು ಇನ್ನೂ ಪ್ಲ್ಯಾನ್ ಇರಲಿಲ್ಲ. ಸೊ ಫೈನಲಿ ಇದನ್ನು ಸೆಲೆಕ್ಟ್ ಮಾಡಿಕೊಂಡೆ. ಚೆನ್ನಾಗಿತ್ತು. ಇದು ತುಂಬ ಹಳೆ ಡ್ರೆಸ್ಸು. ಹೇಳ್ಬೇಕಂದ್ರೆ ನನ್ನ ಹತ್ರ ಇರೋದು ನಂದು ಹೊಸಗೌರಿ ಹಬ್ಬ ಅಂತ ಬರುತ್ತಲ್ಲ, ಮದುವೆ ಆದ ಹೊಸರಲ್ಲಿ ಅವಾಗ ಕೊಡಿಸಿದ್ದು ನಮ್ಮಮ್ಮ ಈ ಡ್ರೆಸ್ನ. ಸೊ ಅದೇ ಚೆನ್ನಾಗಿ ಕಾಣಿಸುತ್ತೆ, ನನಗಿದಿಷ್ಟ ಈ ಕಲರು. ಸೊ ಹಂಗಾಗಿ ಇದನ್ನು ವೇರ್ ಮಾಡಿದೆ ನಾನು. ನಂದು ಇವತ್ತು ಸಿಂಪಲ್ ಮೇಕಪ್ಪು. ಏನಂದರೆ ಇವತ್ತು ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ಮೇಕಪ್ ಮಾಡೋಣ ಅಂತ ಅನ್ನಿಸ್ತು. ಸಿಂಪಲ್ಲು ನನಗೆ, ಬೇರೆಯವ್ರಿಗೆ ಸ್ವಲ್ಪ ಗ್ರ್ಯಾಂಡ್ ಅನಿಸುತ್ತೆ, ನನಗೆ ಸ್ವಲ್ಪ ಸಿಂಪಲ್ಲು. ನಾನು ಫಸ್ಟಿಗೆ ಪ್ರೈಮರ್ ಆ್ಯಡ್ ಮಾಡ್ತೀನಿ, ಇಲ್ಲಾಂದರೆ ಮಾಯ್ಶ್ಚರೈಸರ್ ಆ್ಯಡ್ ಮಾಡ್ತೀನಿ. ಇವತ್ತು ನಾನು ಪ್ರೈಮರ್ ಆ್ಯಡ್ ಮಾಡಲಿಲ್ಲ, ಮಾಯ್ಶ್ಚರೈಸರ್ ಆ್ಯಡ್ ಮಾಡಿ ಆಮೇಲೆ ನಾನು ಫೌಂಡೇಶನ್ ಜೊತೆ ಅದನ್ನೇ ಮಾಯ್ಶ್ಚರೈಸರೋ ಇಲ್ಲ ಸನ್ಸ್ಕ್ರೀಮ್ನ ಮಿಕ್ಸ್ ಮಾಡಿ ಆ್ಯಡ್ ಮಾಡ್ತೀನಿ. ಯಾಕೆ ಅಂದರೆ ನನ್ನ ಸ್ಕಿನ್ನು ಡ್ರೈ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಈ ಥರ ಮಾಡ್ಕೊತೀನಿ. ಇದಾದಮೇಲೆ ಕಾಂಪ್ಯಾಕ್ಟ್ ಪೌಡ್ರ್ ಅಂತೂ ಒಂದು ಸ್ವಲ್ಪ ಯೂಸ್ ಮಾಡ್ತೀನಿ, ಸಮ್ಮರ್ ಅಲ್ವಾ. ಸೊ ಹಂಗಾಗಿ ಅದನ್ನು ಯೂಸ್ ಮಾಡಿಕೊಂಡೆ. ನಾನೇನು ಹೆವಿ ಮೇಕಪ್ ಮಾಡಲ್ಲ. ಈ ಒಂದು 2 ಸ್ಟೆಪ್ನ ಫಾಲೋ ಮಾಡ್ತೀನಿ ಅಷ್ಟೇ. ಡ್ರೈ ಸ್ಕಿನ್ ಆಗಿರೋದ್ರಿಂದ ಮಾಡಲೇಬೇಕು. ಆಯ್ಲಿ ಸ್ಕಿನ್ ಆದರೆ ಓಕೆ, ಪರವಾಗಿಲ್ಲ ಅಂತ ಅಂದ್ಬಿಟ್ಟು. ಡ್ರೈ ಸ್ಕಿನ್ನು ಬೇಗ ಡ್ರೈ ಆಗಿಬಿಡುತ್ತೆ. ಸೊ ಹಂಗಾಗಿ ನನ್ನ ಹತ್ರ 2 ಆಪ್ಷನ್ ಇತ್ತು, ಒಂದು ಬಿಂದಿ, ಇನ್ನೊಂದು ಐಲೈನರು. ನನಗೆ ಐಲೈನರೇ ಇಷ್ಟ, ಯಾಕಂದರೆ ನನಗೆ ಬೇಕಾದ ಡಿಸೈನ್ ನಾನು ಇಟ್ಕೋಬೋದಲ್ವ. ಸೊ ಹಾಗಾಗಿ ನಾನು ಐಲೈನರೇ ಚೂಸ್ ಮಾಡಿಕೊಂಡೆ, ಅದನ್ನೇ ಇಟ್ಕೊಂಡೆ. ಸೊ ಸಿಂಪಲಾಗಿ ಒಂದು ಜಡೆ ಹಾಕೋಣ ಅಂತ ಅನ್ನಿಸ್ತು. ಅಮ್ಮ ಒಂದು ಕ್ಲಿಪ್ ಹಾಕು ಅಂತ ಹೇಳ್ತು. ಸೊ ನಾನು ಅದೇ ಪ್ಲಾನಿಂಗಲ್ಲಿದೆ. ಯಾಕಂದರೆ ನನ್ನ ತಲೆ ಒಣಗಿಲ್ಲ. ನನಗೆ ಗುಂಗುರು ಜಾಸ್ತಿ ಅಲ್ವಾ ಕೂದಲು. ನಂಗೆ ತಲೆನೋವು, ಮೈಗ್ರೇನ್ ಇರೋದ್ರಿಂದ ನನಗೆ ತಲೆ ಬೇಗ ಒಣಗಬೇಕು. ಲಾಸ್ಟಿಗೆ ಒಂದು ಲಿಪ್ ಗ್ಲಾಸ್ ಹಾಕ್ಕೊಂಡೆ. ಲಿಪ್ಸ್ಟಿಕ್ಕು ಹಚ್ಕೊಂಡಿಲ್ಲ ನಾನು ಇವತ್ತು. ಒಂದು ಗ್ಲಾಸ್ ಆ್ಯಡ್ ಮಾಡಿಕೊಂಡೆ ಅಷ್ಟೇನೆ. ಯಾಕಂದ್ರೆ ನನಗೆ ಬೇಡ ಅನ್ನಿಸ್ತು. ಸೊ ಹಂಗಾಗಿ ಡ್ರೆಸ್ಸು ಹೆವಿ ಕಲರ್ ಇತ್ತಲ್ವ. ಸೊ ಲಿಪ್ಸ್ಟಿಕ್ಕು ಜಾಸ್ತಿ ಇದ್ದರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂತ ನಂಗೆ ಪರ್ಸ್ನಲಿ ಅನ್ನಿಸ್ತು. ಸಿಂಪಲಾಗಿ ಹಾಕ್ಕೊಂಡೆ. ಸೊ ನನಗೆ ಈ ಥರ ಒಂದು ಮೇಕಪ್ಪು ನನಗಿರಲೇಬೇಕು. ಅಂದರೆ ಯಾವುದೋ ಫಂಕ್ಷನಲ್ಲಿ ಅಷ್ಟೇ, ಯಾವಾಗಲೂ ಇಲ್ಲ. ಸೊ ಇದೊಂದು ದುಪ್ಪಟ್ಟ ಹಾಕ್ಕೊಂಡು ನಾನು ರೆಡಿಯಾಗಿದ್ದಾಯಿತು. ಸೊ ಫೈನಲು ನನಗೆ ಹ್ಯಾಂಡ್ ಮಾಯ್ಶ್ಚರೈಸರ್ ಅಂತೂ, ಸನ್ಸ್ಕ್ರೀನ್ ಅಂತೂ ಇದ್ದೇ ಇರುತ್ತೆ. ಸೊ ಅದೊಂದು ಅಪ್ಲೈ ಮಾಡಿದೆ. ಇವಾಗ ನಾನು ತಗೊಂಡಿರೋದು ತುಂಬಾ ಚೆನ್ನಾಗಿದೆ. ಹೇಳ್ಬೇಕಂದ್ರೆ ಆಯಿಲಿ ಫಿನಿಶ್ ತುಂಬ ಚೆನ್ನಾಗಿದೆ. ಅಂದರೆ ಜಿಡ್ಜಿಡ್ ಥರ ಇರೋಲ್ಲ, ಡ್ರೈ ಆಗುತ್ತೆ, ಬಟ್ ಅಷ್ಟು ಡ್ರೈ ಆಗೋ ಥರ ಕಾಣಿಸಲ್ಲ. ಸೊ ಚೆನ್ನಾಗಿದೆ ಇದು. ಸೊ ನಾನು ಇಷ್ಟಪಟ್ಟೆ ಇದನ್ನು. ಹೇಳ್ಬೇಕಂದ್ರೆ ನಂದು ಬಳೆದು ಟ್ರಂಕ್ ಅಂತಲೇ ಹೇಳ್ಬೋದು ಇದು. ಇನ್ನೊಂದಿದೆ, ಅದು ಬಿಟ್ಟು ಇದು ಡ್ರೆಸ್ ಮ್ಯಾಚಿಂಗ್ ಎಲ್ಲ ಬೇಕಾದ್ರೆ ನಾನು ಇದ್ರಲ್ಲಿ ಮಾಡಿಕೊತೀನಿ. ಯಾಕಂದರೆ ನನಗೆ ಬಳೆ ಧೂಳಾಗಬಾರ್ದು, ನನಗೆ ಅಷ್ಟು ಇಷ್ಟ ಆಗೋಲ್ಲ. ಸೊ ಕಲರೆಲ್ಲ ಶೇಡ್ ಆಗುತ್ತೆ ಅಲ್ವಾ, ಅದೆಲ್ಲ ಅಷ್ಟು ಇಷ್ಟ ಆಗೋಲ್ಲ. ಇಷ್ಟಪಟ್ಟು ತೊಗೊಂಡಿರ್ತೀನಲ್ವ, ಅದು ನನಗೆ ಕಾಪಾಡ್ಕೋಬೇಕು. ಸೊ ಹಾಗಾಗಿ ನಾನು ಇದಕ್ಕೆ ಹಾಕಿ ಕ್ಲೀನಾಗಿ ಜೋಡಿಸ್ಕೊಂಡು ಮಾಡಿಕೊಂಬಿಡ್ತೀನಿ. ಇದನ್ನು ತೊಗೊಂಡು ಈ ಬಾಕ್ಸ್ ತಗೊಂಡಾಗಲೇ ಒಂದು 3-4 ವರ್ಷದ ಮೇಲಾಯಿತು ಅನಿಸುತ್ತೆ. ಸೊ
ಸೊ ಹಾಗೆ ಕ್ಲೀನಾಗಿ ಇಟ್ಕೊಂಬಂದಿದ್ದೀನಿ. ವೈಟ್ ಬಾಕ್ಸ್ ತೊಗೋಬೇಕಿತ್ತು ಅನಿಸುತ್ತೆ. ಸೊ ಅವಾಗ ಇದೇನೋ ಒಂಥರ ಚೆನ್ನಾಗಿ ಕಾಣಿಸ್ತು ಅಂದ್ಬಿಟ್ಟು ತೊಗೊಂಡ್ಬಿಟ್ಟೆ ಅಷ್ಟೇನೆ. ಇದೊಂದು ಸಿಂಪಲ್ ಬಳೆ ಹಾಕ್ಕೊಂಡೆ ನಾನು, ಅಂದರೆ ಡ್ರೆಸ್ ಮ್ಯಾಚ್ ಆಗುತ್ತಲ್ವ. ನೇವಿ ಬ್ಲೂ ಪಿಂಕ್ ಕಾಂಟ್ರಾಸ್ಟ್ ಇತ್ತು, ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಬಳೆನೂ. ಸೊ ಇದೇ ಇರಲಿ, ಚೆನ್ನಾಗಿ ಕಾಣಿಸುತ್ತೆ, ಇವತ್ತಾದ್ರು ಮ್ಯಾಚಿಂಗ್ ಮಾಡೋಣ ಅಂತ ಅಂದ್ಕೊಂಡೆ. ಚಿನ್ಮಯ್ಗೆ ಬೇರೆ ಡ್ರೆಸ್ ಹೇಳಿದ್ದೆ, ನಾನು ಗ್ರೀನ್ ಡ್ರೆಸ್ ವೇರ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಲಾಸ್ಟ್ ಮೂಮೆಂಟಲ್ಲಿ ಚೇಂಜ್ ಆಯಿತು. ಅವ್ನ ಡ್ರೆಸ್ ಅದೇ ಇರಲಿ, ನಾನು ಮಾತ್ರ ಚೇಂಜ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡಿಕೊಂಡೆ. ಫೈನಲಿ ನನ್ನ ಕುಂಕುಮ, ಒಂದು ಸ್ವಲ್ಪ ಹೂವು ಇದು ನನ್ನ ಫಿನಿಶಿಂಗ್ ಮುಗೀತು. ಮೇಕಪ್ಪು, ತಿಂಡಿಗೆ ನಾನು ಇವತ್ತು ಸಪ್ಪೆಸರು ಮಾಡಿಬಿಟ್ಟಿದ್ದೆ. ಅಪ್ಪ ಸೆಕೆಂಡ್ ಶಿಫ್ಟ್ ಇರೋದ್ರಿಂದ ತಿಂಡಿ ಏನು ಮಾಡಬೇಡ್ರಿ, ನನಗೆ ಬೆಳಗ್ಗೆನೇ ಮುದ್ದೆ ಮಾಡಿಟ್ಟು ಹೊಂಟೋಗ್ಬಿಡ್ರಿ ಅಂತಂತು. ಸೊ ಹಂಗಾಗಿ ಅವರು ಟಿಫನ್ ಮಾಡಲ್ಲ ಅಲ್ವಾ. ನಾವು ಇವಾಗ ಹೋದರೆ ಅಪ್ಪ ಬರೋದು 3 ಗಂಟೆಗೆ, ತಿಂಡಿ ತಿನ್ನೋಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ಸಪ್ಪೆಸರು ಮಾಡಿಬಿಟ್ಟು ಅನ್ನ ಮುದ್ದೆ ಮಾಡಿಬಿಟ್ಟಿದ್ವಿ. ಅಪ್ಪ ಬಂದು ಮುದ್ದೆ ತಿನ್ಕೊತಾರೇನೋ, ನಮ್ಗೆ ಊಟ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಸೊ ಹಂಗಾಗಿ ಸ್ವಲ್ಪ ತಿನ್ಕೊಂಡು ಹೋದ್ವಿ. ಅದು ಅಲ್ಲದೆ ಇಲ್ಲಿ ಊಟ ಮಾಡಲೇಬೇಕು, ಯಾಕಂದರೆ ನಾವು ಹೋಗೋದು ಎಷ್ಟು ಹೊತ್ತಾಗುತ್ತಲ್ವಾ. ಸೊ ಚಿನ್ಮಯ್ ಬೇರೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ಅವನು ಅಷ್ಟು ತಡಿಯಲ್ಲ. ಸೊ ಹಂಗಾಗಿ ನಮ್ಮ ಗುಬ್ಬಿನ ಕರ್ಕೊಂಡು ಹೋಗಲಿಲ್ಲ ಇವತ್ತು, ಮಳೆ ಗಿಳೆ ಬಂದರೆ ಕಷ್ಟ ಆಗುತ್ತೆ ಅಂತೇಳಿ. ಅವನಿಗೂ ಸ್ವಲ್ಪ ತಿಂಡಿ ತಿನ್ನಿಸಿ ಅವನು ತಿಂತಿದ್ದ, ಇವಾಗ ಹಶ್ವಾಗಿತ್ತು ಅನಿಸುತ್ತೆ. ಹಾಗಾಗಿ ಅವನು ಟಿಫನ್ ಮಾಡಿಕೊಂಡು ಇವನ ಜೊತೆ ಮಾತಾಡಿಕೊಂಡು ಸ್ವಲ್ಪ ಅವನು ಮನೆಗೆ ಕಳಿಸ್ಬೇಕಲ್ವ, ನೈಸ್ ಮಾಡಿ ಆಟ ಮಾಡಿಬಿಡ್ತಾನೆ ಅಂತ ಅವನ ಜೊತೆ ಸ್ವಲ್ಪ ನೈಸ್ ಮಾಡಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ನಾನು ಅವನು ಮನೆಗೆ ಕಳಿಸ್ಬೇಕಲ್ವ. ಸೊ ಹಂಗಾಗಿ ನೈಸ್ ಮಾಡಿ ಮನೆಗೆ ಕಳಿಸ್ಬಿಟ್ಟು ನಾನು ಇಲ್ಲಿ ಹೊರಗಡೆ ಬಂದೆ. ನೋಡು, ನನ್ನ ಸ್ಲಿಪ್ಪರ್ ಮಿಸ್ ಆಗಿಬಿಟ್ಟಿತ್ತು. ಸೊ ಆಮೇಲೆ ಏನೋ ಹುಡುಗಿ ಕೊಟ್ಟ ನನ್ನ ಮಗ, ಹಾಕ್ಕೊಂಡು ನಾವು ಹೊರಟ್ವಿ. ಯಾಕಂದರೆ ಬೆಳಗ್ಗೆ ಹೊತ್ತು ಎಷ್ಟು ಬೇಗ ರೆಡಿ ಆದರೂ ಎಲ್ಲಾದರೂ ಹೋಗ್ತೀವಿ ಅನ್ನುವಾಗ ತುಂಬಾ ತೊಂದರೆ ಆಗ್ಬಿಡುತ್ತೆ. ಹೇಳ್ಬೇಕಂದ್ರೆ ಬಸ್ಸಲ್ಲಿ ಹೋಗೋದಲ್ವ, ಓನ್ ವೆಹಿಕಲ್ ಇದ್ದರೆ ಓಕೆ ಏನೋ ಅನ್ಬೋದು. ಬಸ್ಸಲ್ಲಿರೋದ್ರಿಂದ ನಾವೊಂದು 5 ನಿಮಿಷ ಬಸ್ ಸ್ಟಾಪಲ್ಲಿ ಮುಂಚೆಗೆ ಬಸ್ ಸ್ಟಾಪಲ್ಲಿದ್ದರೆ ಬೆಟರ್ ಅಲ್ಲ. ಸೊ ಹಂಗಾಗಿ ನಮಗೆ ಬಸ್ ಸಿಕ್ತು, ನಮ್ಮ ಸೈಡ್ ಬಸ್ಸು. ಶಾರದಾ ಕ್ರಾಸಲ್ಲಿ ಇಳಿದು ನಾವು ಅಲ್ಲಿ ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ ಆಯಿತಾ. ವೆಯ್ಟ್ ಮಾಡಿದ್ದಕ್ಕೆ ಚಿನ್ಮಯ್ಗೆ ಇನ್ನೊಂದು ರೌಂಡ್ ಅಶ್ವೇ ಆಗೋಯ್ತು ಪಾಪ. ಇಡ್ಲಿನೂ ಬಜ್ಜಿ ತೊಗೊಂಡ್ಬಿದ್ವಿ. ಅವನಿಗೆ ಇಡ್ಲಿ ತಿನ್ನಿಸ್ದೆ, ಅವ್ನಿಗೆ ಇಡ್ಲಿ ಇಷ್ಟ ಚಿನ್ಮಯ್ಗೆ. ಸೊ ಹಂಗಾಗಿ ಅವನೊಂದು ಇಡ್ಲಿ ತಿಂದ. ಅವನಿಗೆ ಟಿಫನ್ ಮಾಡಿಸಿ ಸುಮಾರು ನಾವು ಒಂದು 1/2 ಅವರ್ ಕಾಯ್ದ್ವಿ ಅನಿಸುತ್ತೆ. 1/2 ಅವರ್ ಮೇಲೆ ಕಾಯ್ದ್ವಿ ನಾವು ಬಸ್ಗೆ. ಸೊ ಆಮೇಲೆ ಬಂತು ಬಸ್ಸು, ನಾವು ಹೊರಟಿದ್ದಾಯಿತು. ಸುಮಾರು ಹೊತ್ತು ಕಾಯ್ದ್ವಿ ಆಯಿತಾ. ನನಗಂತೂ ಈ ನಡುವೆ ಬಸ್ಸಲ್ಲಿ ಓಡಾಡಿ ರೂಢಿನೇ ಇಲ್ಲ, ಹಂಗಾಗಿ ಸ್ವಲ್ಪ ತೊಂದರೆನೇ ನನಗೆ ಅಲ್ಲೇ ತಲೆನೋವು ಬಂದುಬಿಡ್ತು. ಫೈನಲಿ ಬಸ್ ಬಂತು, ಬಸ್ ಹತ್ಕೊಂಡು ನಾವು ಹೊರಟಿದ್ದಾಯಿತು. ಅಲ್ಲೋಗಿ ಸ್ವಲ್ಪ ನಮ್ಗೆ ಅಡ್ರೆಸ್ಸು ಸ್ವಲ್ಪ ಕನ್ಫ್ಯೂಸ್ ಆಗಿದ್ದು ಉಂಟು. ಸೊ ಹಾಗಾಗಿ ಅಲ್ಲಿ ಕೇಳ್ಕೊಂಡು ಹೋದ್ವಿ. ಇಲ್ಲಿ ಚಿಕ್ಕಪ್ಪನ ಮಗಳದು ಆಫ್ ಸ್ಯಾರಿ ಫಂಕ್ಷನ್ ಇದ್ದಿದ್ದು. ಸೊ ಹಂಗಾಗಿ ಅಲ್ಲೇ ಹೊರಟ್ವಿ. ಇಲ್ಲಿ ಕ್ಯಾಮ್ರಾಮ್ಯಾನ್ ಬಂದು ನನ್ನ ಮಗ. ಸೊ ವಿಡಿಯೋ ಚೆನ್ನಾಗಿ ಬಂದಿಲ್ಲ ಅಂದರೆ ಯಾರು ಏನು ಅಂದ್ಕೋಬೇಡಿ, ನನ್ನ ಮಗನಿಗೂ ಅಷ್ಟು ವೀಡಿಯೋ ಶೂಟ್ ಮಾಡೋಕ್ಕೆ ಬರಲ್ಲ. ಪಾಪ ಹೇಳಿದ್ದು ಕೇಳ್ತಾನೆ ಅಷ್ಟೇನೆ. ಇಲ್ಲೆಲ್ಲ ಫಂಕ್ಷನ್ ಮುಗಿಸ್ಕೊಂಡು ನಾನೇನು ಅಲ್ಲಿ ಜಾಸ್ತಿ ಓದ್ತಿರಲಿಲ್ಲ, ಬಿಕಾಸ್ ನನಗೆ ತುಂಬ ಕೆಲಸ ಇತ್ತು. ಸೊ ಬ್ಯಾಂಕಿಗೆಲ್ಲ ಹೋಗಬೇಕಾಗಿತ್ತು. ಅಲ್ಲೇ ಬೇಗ ಊಟ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಹೊರಟಿದ್ದಾಯಿತು. ನಾವೇ ಮೊದಲನೇ ಪಂಕ್ತಿ, ಯಾಕಂದರೆ ನನಗೆ ಟೈಮೇ ಇರಲಿಲ್ಲ. ಸೊ ಹಂಗಾಗಿ ಬೇಗ ಊಟ ಮಾಡಿಕೊಂಡು ಹೊರಟ್ಬಿಟ್ವಿ. ಚಿನ್ಮಯಿ ಎಷ್ಟೇ ಟೈಮ್ ಆಗಿರೋ ಅಮ್ಮ ಐಸ್ ಕ್ರೀಮ್ ತಿಂತೀನಿಂದ, ಸರಿ ಆಯಿತು ತಿನ್ನಪ್ಪ ಅಂತೇಳಿ ತಿಂದು ಅಲ್ಲೇ ಮಾಗಡಿ, ನಾನು ಹೋಗಿದ್ದಿದ್ದು ಪ್ಲೇಸ್ ಬಂದು ಮಾಗಡಿ ಆಯಿತಾ. ಬಾಲಾಜಿ ಥಿಯೇಟ್ರ್ ಎಲ್ರಿಗೂ ಗೊತ್ತು ಇರುತ್ತೆ, NES. ಸೊ ಅಲ್ಲಿ ನಾನು ಹೋಗಿದ್ದಿದ್ದು. ಅಲ್ಲೇ ಫ್ರೆಂಡ್ನ ಒಬ್ರನ್ನ ಮಾತಾಡಿಸ್ಕೊಂಡು ನಾನು ಬ್ಯಾಂಕಿಗೆ ಬಂದೆ. ಸೊ ಬ್ಯಾಂಕಲ್ಲೂ ಸ್ವಲ್ಪ ಪ್ರಾಬ್ಲಮ್ಮೇ ಆಯಿತು, ನನಗೆ ಬೇಕಾದ ಅಮೌಂಟ್ ಸಿಗಲಿಲ್ಲ ಬ್ಯಾಂಕಲ್ಲಿ. ಸೊ ಅದು ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಅಕೌಂಟಿಂದ ಟ್ರಾನ್ಸ್ಫರ್ ಮಾಡೋದು ಎತ್ಕೊಳೋದು ಅದೇ ಥರ ಮಾಡ್ಕೊಂಡ್ವಿ ನಾವು. ಅಲ್ಲಿಂದ ಬಂದ ತಕ್ಷಣ ಅಕ್ಕ ಬಂದಿದ್ದರು. ದೊಡ್ಡಮ್ಮವ್ರ ಮನೆಗೆ ಹೋದೆ. ಅಕ್ಕ ಬಂದಿದ್ದು ತಂಗಿ ಮಕ್ಕನ ಮಗ, ಅವನು ಚಿಕ್ಕವನು. ಸೊ ಅವನನ್ನು ಮಾತಾಡಿಸ್ಕೊಂಡು ಸುಮ್ಮನೆ ಕುಂತಿದ್ವಿ. ಅಷ್ಟೊತ್ತಿಗೆ ಅಕ್ಕ ಗೋಬಿ ಮಾಡ್ತಾಯಿದ್ರು. ಸೊ ಅದ್ರ ಪ್ರಿಪ್ರೇಷನ್ ಇವೆಲ್ಲ ಹೂಕೋಸು ತಂದಿದ್ರು, ಗೋಬಿ ಮಾಡೋಣ ಅಂತೇಳಿ ಮಾಡ್ತಾಯಿದ್ರು. ಸೊ ನಾನು ಹೋಮ್ ಮೇಡ್ ಗೋಬಿ ತಿಂದಿರೋದು ತುಂಬ ಕಮ್ಮಿನೇ ಹೇಳ್ಬೇಕಂದ್ರೆ, ಹೊರಗಡೆ ತಿಂದಿದ್ದೀನಿ. ಅಕ್ಕ ಗೋಬಿ ಮಾಡ್ತಾಯಿತ್ತು, ನಾನೊಂದು ಸತಿ ಏನೋ ಮಾಡಿದ್ದೆ. ಸೊ ಅಷ್ಟು ಟೇಸ್ಟ್ ಬಂದಿರಲಿಲ್ಲ ಟು ಬಿ ಫ್ರ್ಯಾಂಕ್ಲಿ. ಅಕ್ಕ ಮಾಡ್ತಾಯಿದ್ರು. ಸೊ ನಾನು ನೋಡ್ತಾ ಇದ್ದೆ ಹೆಂಗೆ ಮಾಡ್ತಾವ್ರೆ ಅಂತ. ಇವ್ರು ನಮ್ಮ 2ನೇ ದೊಡ್ಡಮ್ಮ, ನಮ್ಮಮ್ಮನ ಅಕ್ಕ, ನಮ್ಮಕ್ಕ. ಇದು ನಮ್ಮಕ್ಕ. ಇಲ್ಲಿ ಬಾಬಾ ಇದ್ದಾರೆ, ಬಾಬುನ ತೋರಿಸ್ತೀನಿ ಆಯಿತಾ, ಅವ್ರ ಬಾಬಾ. ಸೊ ಇಲ್ಲಿ ಅಕ್ಕ ಬೇಗ ಮಾಡ್ತಾಯಿತ್ತು, ನಮಗೆ ಬೇಗ ಮಾಡಿಕೊಟ್ಬಿಡೋಣ ಅಂತ ಹೇಳಿ ಮಾಡ್ತಾಯಿತ್ತು. ಯಾಕಂದರೆ ನಮಗೆ ಟೈಮ್ ಆಗುತ್ತಲ್ವಾ, ಹಾಗಾಗಿ ಅವ್ರಿಗೆ ಬೇಕಾದ್ರೆ ನಿಧಾನಕ್ಕೆ ಮಾಡ್ಕೊಂಡ್ರಾಯ್ತು, ಇವ್ರಿಗೆ ಮಾಡಿಕೊಟ್ಬಿಡೋಣ ಅಂತೇಳಿ ಪಾಪ ಬೇಗ ಮಾಡ್ತಾಯಿತ್ತು. ಅದನ್ನೂ
ನಾವು ಸಾಮಾನ್ಯವಾಗಿ ಎಲ್ಲೂ ಹೋಗಲ್ಲ, ಹೋಗ್ತೀನಿ ಬಟ್ ಜಾಸ್ತಿ ಎಲ್ಲೂ ಇರಲ್ಲ. ಅದಕ್ಕೆ ಹಿರೇ ಅಪರೂಪ ಬಂದಿದೆಯಾ ಅಂತೇಳಿ ಮಾಡ್ತಾಯಿತ್ತು. ಇದು ನಮ್ಮ ಅಕ್ಕಂಗೆ ಹಂಗೂ ರೇಗಿಸ್ತಾ ಇದ್ದೆ, ಎಣ್ಣೆ ಬಾಟ್ಲಿಗೆ ಹಾಟ್ ಡ್ರಿಂಕ್ಸ್ ಮಿಕ್ಸ್ ಮಾಡ್ದಂಗೆ ಮಾಡ್ತಾ ಇದೆಯಾ ಅಂತೇಳಿ. ಸೊ ಅದು ಸಾರಿ, ಅದು ಸಾಸು ಅಕ್ಕಂಗೆ ಏನೋ ಮೆಜರ್ಮೆಂಟ್ ಏನೋ ಕ್ಲಾರಿಟಿ ಇಲ್ಲ ಅಂದ್ಬಿಟ್ಟೇನೋ ಆ ಥರ ಮಾಡ್ಕೊಂಡಿತ್ತೇನೋ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗೇ ಕೊಟ್ಟಿತ್ತು ಹೇಳ್ಬೇಕಂದ್ರೆ. ಹೊರಗಡೆ ತಿಂತೀವಲ್ಲ ಔಟ್ಸೈಡ್ ಗೋಬಿ ಥರನೇ ಇತ್ತು, ತುಂಬ ಚೆನ್ನಾಗಿತ್ತು. ಇದು ನೋ ಪ್ರಿಸರ್ವೇಟಿವ್ಸು, ನೋ ಕಲರ್ಸು, ತುಂಬ ಅಂದರೆ ತುಂಬ ರುಚಿಯಾಗಿತ್ತು. ನಾವು ಖಾರ ಎಕ್ಸ್ಪೆಕ್ಟ್ ಮಾಡ್ತೀವಿ, ಸೊ ನಮಗೆ ಖಾರ ಕರೆಕ್ಟಾಗಿ ಮಾಡಿತ್ತು ಹೇಳ್ಬೇಕಂದ್ರೆ. ಸಪ್ಪೆ ಎಲ್ಲ ನಾನಂತೂ ಊಟನೇ ಮಾಡಲ್ಲ, ಸಂಪೆ ಇದ್ದರೆ ನನಗೆ ಊಟನೇ ಸೇರೋಲ್ಲ ಹೇಳ್ಬೇಕಂದ್ರೆ. ತುಂಬ ಚೆನ್ನಾಗಿ ಮಾಡಿತ್ತು, ನನಗೇನು ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಕನ್ಸಿಸ್ಟೆನ್ಸಿನೂ ಚೆನ್ನಾಗಿತ್ತು, ಬೆಂದಿತ್ತು ಮೇಯ್ನು. ನನಗೆ ಚಿನ್ಮಯ್ಗೆ ನಾನು ಗೋಬಿ ಕೊಡಲ್ಲ, ಯಾಕಂದರೆ ಅವನಿಗೆ ಹೊಟ್ಟೆ ಅಷ್ಟು ಸರಿ ಇಲ್ಲ, ಹೊಟ್ಟೆ ನೋವು ಬರುತ್ತೆ ಅಂತ. ಸೊ ಮನೇಲೇ ಮಾಡಿಕೊಡ್ಬೋದು ಅಂತ ಅನ್ನಿಸ್ತು ನನಗೆ. ನೆಕ್ಸ್ಟ್ ಟೈಮ್ ನಾನು ನನ್ನ ಮಗಂಗೆ ಮಾಡಿಕೊಡ್ತೀನಿ. ಇವ್ರು ನಮ್ಮ ಭಾವ, ಇವ್ರು ನಮ್ಮ ದೊಡ್ಡಪ್ಪ, ಗೊತ್ತಿರ್ಬೋದು. ಲಾಸ್ಟ್ ಬ್ಲಾಗಲ್ಲಿ ನೋಡಿದ್ದೆ, ಫ್ಯಾಮಿಲಿ ಫಂಕ್ಷನ್ ಅಂತ ಹೇಳಿ. ಇಲ್ಲಿ ಅಕ್ಕ ತಂಗಿ ಮಾತಾಡ್ಕೊಂಡು ಕುಂತಿದ್ರು. ಇನ್ನೇನು ಇಬ್ಬರು ಜೊತೆ ಇರಲ್ಲ, ಯಾವಾಗಲೂ ಇಬ್ಬರು ಒಂದೊಂದು ಊರಲ್ಲಿ ಇರ್ತಾರಲ್ಲ, ಟೈಮ್ ಸಿಕ್ಕಿದಾಗ ಸ್ವಲ್ಪ ಮಾತಾಡ್ಕೊಳೋದು. ನಮ್ಮ ಅಕ್ಕ ಒಂದು ರೌಂಡ್ ನಮ್ದು ಆಯ್ತಲ್ವಾ, ಸೊ ಮನೆಯವ್ರಿಗೆಲ್ಲ ಮಾಡೋಣ ಅಂತೇಳಿ ಅಕ್ಕ ಬಾವ ಇಬ್ಬರೂ ಗೋಬಿ ಹಾಕೋಕ್ಕೆ ಹೆಲ್ಪ್ ಮಾಡ್ಕೊತಾಯಿದ್ರು. ಗೋಬಿ ಹಾಕ್ತಾಯಿತ್ತು ಬೇಗ ಅಕ್ಕ, ಒಂದು ಕಡೆ ಕರ್ಕೊತಾಯಿತ್ತು, ಇನ್ನೊಂದು ಕಡೆ ಫ್ರೈ ಮಾಡ್ತಾಯಿತ್ತು. ಸೊ ನಮಗೂ ಟೈಮ್ ಆಗಿತ್ತು. ಇನ್ನೊಂದು ಶಿವಗಂಗೆ ಸೈಡು ಎವಿ ಕೋತಿ ಆಯಿತಾ, ಏನು ಒಣಗಾಕೋಕ್ಕೂ ಆಗಲ್ಲ, ಅವರು ಏನು ಬೆಳೆಯೋಕ್ಕೂ ಆಗಲ್ಲ, ಅಷ್ಟು ಕೋತಿ ಇಲ್ಲಿ ಹೇಳ್ಬೇಕಂದ್ರೆ. ಆ ಕೋತಿಲೂ ಸಣ್ಣ ಪುಟ್ಟ ಏನು ಬೆಳೆ ಇರುತ್ತೋ ಅದನ್ನು ಬೆಳ್ಕೊಳೋದು ಮಾಡ್ತಾರೆ. ಇಲ್ಲಿ ಅಂಗಡಿ ಇಕ್ಕೋರು ತುಂಬ ಹುಷಾರಾಗಿರ್ತಾರೆ ಆಯಿತಾ. ವ್ಯಾಪಾರ ಮಾಡೋರೊಬ್ಬರು ಆದರೆ ಕೋತಿ ಕಾಯೋರು ಇನ್ನೊಬ್ಬರು. ಸೊ ಆ ಥರ ಇಲ್ಲಿ. ಅಲ್ಲೇ ಕರ್ಬೇವಿನ ಸೊಪ್ಪು ಗಿಡ ಬೇರೆ ಇತ್ತು, ನಾನು ದೊಡ್ಡಮ್ಮ ಕೇಳ್ಬಿಟ್ಟು ನಾನು ಸ್ವಲ್ಪ ಕಿತ್ಕೊಂಡೆ. ನಮ್ಮನೆ ತಾವು ಅಷ್ಟು ಕರ್ಬೇವಿನ ಸೊಪ್ಪಿಲ್ಲ, ತೋಟದಲ್ಲೈತೆ, ಹೊಲ್ತಾವೈತೆ, ತೋಟದಲ್ಲೂ ಇಲ್ಲ. ಸೊ ಕರ್ಬೇವು ಸೊಪ್ಪು ಕಿತ್ಕೊಂಡು ದೊಡ್ಡಮ್ಮನ ಕುಂಕುಮ ಕೊಡ್ತು, ಕುಂಕುಮ ತೊಗೊಂಡು ನಾವು ಹೊರಟು ಬಂದಿದ್ದಾಯಿತು. ಬಾವ ಕಾರ್ ತಂದಿದ್ರು, ಸೊ ಅದರಲ್ಲೇ ಬಿಡ್ತೀನಿ ಬರ್ರಿ ಅಂತ ಹೇಳಿ ಪಾಪ ಗೋಬಿ ತಿನ್ನೋವ್ರಿಗೂ ಬಿಡಲಿಲ್ಲ, ತಿನ್ನಿಸ್ಕೊಂಡು ಹಂಗೆ ಹೊರಟ್ವಿ. ನಾನು, ಅಮ್ಮ, ಚಿನ್ಮಯ್ ಮತ್ತು ಬಾವ ಮತ್ತು ದೊಡ್ಡಪ್ಪ ಇಷ್ಟು ಜನ ಹೊರಟ್ರಿ. ನಮ್ಮನ್ನು ಬಿಟ್ಬಿಟ್ಟು ಅವರ ರಿಟರ್ನ್ ಬರ್ತಾರೆ. ಸೊ ಹಂಗಾಗಿ ನಾನು ಇವಾಗ ಬೇರೆ ಕಡೆನೂ ಹೋಗ್ಬೇಕಾಯ್ತು ಆಯಿತಾ. ನಾನು ತುಂಬಾ ಅರ್ಜೆಂಟಲ್ಲಿದ್ದೆ ಹೇಳ್ಬೇಕಂದ್ರೆ. ಆದ್ರೂ ನಾನು ಹೋಗಿದ್ದ ಟೈಮ್ಗೆ ಅಕ್ಕ ಬಾಬಾ ಬಂದಿರಲ್ಲ, ಸೊ ಹಾಗಾಗಿ ಅಲ್ಲೂ ಟೈಮ್ ಸ್ಪೆಂಡ್ ಮಾಡಿದಾಯ್ತು. ಇದೇನು ಮನೆಗೆ ಬಂದಿದ ತಕ್ಷಣ ದುಡ್ಡು ಎಣಿಸ್ತಾವಳೆ ಅಂತ ಅಂದ್ಕೊಂಡ್ರೆ, ಮೇಯ್ನ್ ಟಾಪಿಕ್ ಇರೋದೇ ಇಲ್ಲಿ. ಸೊ ನನ್ನ ಡ್ರೀಮು ಆಯಿತಾ, ಡ್ರೀಮು ಇದು ಅಷ್ಟು ಇಂಪಾರ್ಟೆಂಟ್ ಡ್ರೀಮ್ ಅಲ್ಲ. ಸೊ ನನ್ನ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಡ್ರೀಮ್ ಅಂತಲೇ ಹೇಳ್ಬೋದು ಇದು. ಇಷ್ಟು ದಿನ ಕೂಡಿಕ್ಕಿದ್ನಲ್ವ ನಾನು ನನ್ನ ಮಗನ ಎಜುಕೇಷನ್ಗೆ, ಅವ್ನ ಖರ್ಚೆಲ್ಲ ಮೀರಿ ನಾನು ಸ್ವಲ್ಪ ಎತ್ತಿಟ್ಟಿದ್ದಲ್ವ, ಅದರಲ್ಲಿ ಒಂದು ಸೆಲ್ಫ್ ಗಿಫ್ಟ್ ಅಂದರೆ ಅದು ತಪ್ಪಾಗಲ್ಲ. ಸೊ ಇದು ನನ್ನ ಚೈನು, ಮಾಂಗಲ್ಯ ಚೈನು. ನಿಮ್ಗೆ ಗೊತ್ತಿರ್ಬೋದು, ನಾನು ಕರೆಮನೆಯಲ್ಲಿ ಇರ್ತೀನಿ, ಇನ್ನೇನು ಕರೆಮನೆಯಲ್ಲಿ ಇರ್ತೀನಿ. ಬಟ್ ಇದು ಮಾಡಿಸ್ಕೋಬೇಕು ಅಂತ ತುಂಬ ಅಂದರೆ ತುಂಬ ಆಸೆ ಇತ್ತು. ನನ್ನ ದುಡಿಮೆನಲ್ಲಿ ನನಗೇನಾದರೂ ತೊಗೋಬೇಕು ಅಂತ ಆಸೆ ಇತ್ತು. ಬಟ್ ನನ್ನ ಮಗನಿಗೆ ಕೊಡಿಸ್ತಾ ಇದ್ನಲ್ವಾ, ಸೊ ನನಗೆ ಅದು ಮರೆ ಮಾಚ್ಬಿಟ್ಟಿತ್ತು. ಆಸೆ ಇತ್ತು, ಮರೆ ಮಾಚ್ಬಿಟ್ಟಿತ್ತು. ಅರ್ಧ ಗಂಟೆ ಟೈಮ್. ಸೊ ನಂದು 5 ವರ್ಷದ PF ಎಲ್ಲ ಬಂತು. ಸೊ ಅದ್ರ ಜೊತೆ ಸ್ವಲ್ಪ ಸೇವಿಂಗ್ಸ್ ಸೇರಿಸ್ಬಿಟ್ಟು ಇದನ್ನು ನಾನು ಮಾಡಿಸ್ಕೊಂಡೆ. ಸೊ ನನಗೆ ಮಾತೇ ಬರ್ತಾಯಿಲ್ಲ ಅವತ್ತು. ತುಂಬ ಖುಷಿ, ಒಂದು ಕಡೆ ಕಣ್ಣ ನೀರು ಬರ್ತಾಯಿತ್ತು ಹೇಳ್ಬೇಕಂದ್ರೆ. ಈ ನಾನು ಅಂಗಡಿಗೆ ಹೋಗಿನಲ್ಲ, ಗಜಾನನ ಜುವೆಲ್ಸ್ ಅಂತ, ಇದು ಬಂದು SS ಪುರಮಲ್ಲಿ ಇರೋದು, ತುಮಕೂರು ಆಯಿತಾ. ತುಂಬಾ ಒಳ್ಳೆ ವ್ಯಕ್ತಿ ಹೇಳ್ಬೇಕಂದ್ರೆ. ಅವರು ತೋರಿಸ್ತಿದ್ದು, ಅವ್ರು ಮಾತಾಡ್ತಿದ್ದ ರೀತಿ ನೋಡಿದ್ರೆ ತುಂಬಾ ಖುಷಿ ಆಯಿತು. ನಾನು ಜುವೆಲ್ಸ್ ತಂದ್ಮೇಲೆ ರೇಖಾ ಸ್ವಲ್ಪ ಬೆಳ್ಳಿ ಇಯರಿಂಗ್ಸ್ ನೋಡ್ತಾ ಇದ್ಲು. ಸೊ ಬೆಳ್ಳಿ ಇಯರಿಂಗ್ಸ್ ತೊಗೊಂಡು ನಾವು ಮನೆಗೆ ಬಂದಿದ್ದಾಯಿತು. ಆಟೋ ಮಾಡ್ಕೊಂಡು ಹೋಗಿದ್ದೆ, ನಾನು ಮನೆಗೆ ಬಂದೆ. ಅಪ್ಪಂಗೆ ಚೈನ್ ತೋರಿಸ್ತಾ ಇದ್ದೆ. ಪಾಪ ನಿದ್ಗಣ್ಣು ಅಪ್ಪಂಗೆ ಕೆಲ್ಸಕ್ಕೆ ಹೋಗಿ ಬಂದಿತ್ತು ಪಾಪ. ಅವರಿಗೆ ಟೈಮ್ ನೋಡೋಕ್ಕೂ ಅವ್ರಿಗೆ ಆಗ್ತಾಯಿಲ್ಲ, ನಿದ್ದೆ ಜಾಸ್ತಿ. ಸೊ ನಾನು ಸುಮ್ಮನಾಗ್ಬಿಟ್ಟೆ ಅತ್ತಗೆ. ಇನ್ನೇನು ತಂದ್ಮೇಲೆ ಮಂಗಳವಾರ ತಂದಲ್ವ. ಸೊ ನಮ್ಮ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀನಿ ಪ್ರತಿ ವರ್ಷ. ವರಮಹಾಲಕ್ಷ್ಮಿಗೂ ನಾನು ಏನಾದರೂ ಒಂದು ಗೋಲ್ಡ್ ತೊಗೊತೀನಿ, ಗೋಲ್ಡ್ ಆ್ಯಂಡ್ ಸಿಲ್ವರ್ ಏನಾದರೂ ಒಂದು ತೊಗೊತೀನಿ. ಸೊ ಈ ಸತಿ ವರಮಹಾಲಕ್ಷ್ಮಿ ಮುಂಚೆ ಇಟ್ಟಿದ್ದೆ, ತೊಗೊಂಡಿದ್ದೆ ಅಲ್ವಾ. ಸೊ ಅದನ್ನು ನಾನು ಲಕ್ಷ್ಮಿಗೆ ಹಾಕಬೇಕು, ನನಗೆ ಸಮಾಧಾನ ಅದು ಅಲ್ವಾ. ಸೊ ಹಂಗಾಗಿ ಹಾಕೋಣ ಅಮ್ಮನಿಗೆ ಅಂತೇಳಿ ಆ ವಿಗ್ರಹನ ಈಚೆಗೆ ತೆಗೆದು, ಮಂಗಳವಾರ ಅಲ್ವಾ, ಸೊ ವಿಗ್ರಹನ ಈಚೆಗೆ ತೆಗೆದು ಅರ್ಶಿಣದ ನೀರಲ್ಲಿ ತೊಳೆದು ಒರೆಸಿ ನಾನು ಈ ಥರ ಪೂಜೆ ಮಾಡಿಕೊಂಡು ವಿಗ್ರಹಕ್ಕೆ ತೆಂಗಿನಕಾಯಿ ಹೆಂಗಿರು ಕಳ್ಸಕ್ಕೆ ಇಟ್ಟೇ ಇರ್ತೀವಲ್ವ,
ಸೊ ಆ ಕಾಯಿಗೆ ಇಟ್ಟೆ ನಾನು ಅಮ್ಮನ ವಿಗ್ರಹನ ಇಟ್ಟು ನಾನೇನು ತೊಗೊಂಡಿರ್ತೀನಿ ಗೋಲ್ಡು ನಾನು ಅದನ್ನೇ ಇಲ್ಲಿಗೆ ಹಾಕ್ತೆ. ನಾನು ಪ್ರತಿ ವರ್ಷ ವರಮಹಾಲಕ್ಷ್ಮಿಲಿ ನೋಡಿದ್ದೀನಿ, ಸ್ಟೆಪ್ ಬೈ ಸ್ಟೆಪ್ಪು ನಾನು ಇಂಪ್ರೂವ್ಮೆಂಟ್ ಆಗಿರೋದು. ನನ್ನ ಒಂದು ಲೈಫು ಮತ್ತು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಏನಿದೆ ಅಂತಂದರೆ ನಂದು ಒಂಥರ ಝೀರೋ ಥರ ವೇರಿಯೇಷನ್. ನನ್ನ ಗ್ರಾಫ್ ತುಂಬಾ ಚೆನ್ನಾಗಿದೆ ಹೇಳಬೇಕಂದ್ರೆ. ಸೊ ಇದು ನನ್ನ ಗ್ರಾಫು ಸ್ವಲ್ಪ ಮೇಲೋಯ್ತು ಅಂತ ಅನ್ನಿಸ್ತು ನನಗಂತೂ. ನನಗೆ ಪರ್ಸ್ನಲಿ ನನ್ನನ್ನು ನಾನು ಪ್ರೌಡ್ ಮಾಡ್ಕೊಳೋ ಮೂಮೆಂಟ್ ಅಂತಲೇ ಹೇಳ್ಬೋದು ಇದು. ನಾನು ಪ್ರೌಡ್ ಮಾಡ್ಕೊಂಡಿದ್ದೀನಿ ಸುಮಾರು ಸತಿ ಆಯ್ನೋ, ಬಟ್ ಇದು ನನಗೆ ತುಂಬ ಇಷ್ಟ ಆಯಿತು. ಏನು ಹೇಳೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಸೊ ಅಷ್ಟು ಖುಷಿ ನನಗೆ ಅಂತ ನಾನೇನಾದ್ರು ತೊಗೊಂಡೆ ಅಂತ. ಮಂಗಳವಾರ ಆಗಿರೋದ್ರಿಂದ ತಂದು ಪೂಜೆ ಮಾಡಿಬಿಟ್ಟೆ ನಾನು. ಫಸ್ಟು ಪೂಜೆ ಮಾಡಿ ನಾನು ಚಾಮುಂಡೇಶ್ವರಿ ಬುಕ್ ಓದ್ತೀನಿ ಆಯಿತಾ. ಮಂಗಳವಾರ ಶುಕ್ರವಾರ ಅಂತೂ ಓದ್ತೀನಿ. ಇವತ್ತು ಮಂಗಳವಾರ ಬೆಳಗ್ಗೆ ಓದೋಕ್ಕಾಗಲಿಲ್ಲ. ಸೊ ಹಂಗಾಗಿ ಇವಾಗ ಓದೋಣ, ಏನಾಗಲ್ಲ. 10 ಗಂಟೆ 10:30 ಮೇಲೆ ಆಗಿಬಿಟ್ಟಿತ್ತು. ಬಟ್ ಓಕೆ, ನನಗೆ ಮನಸ್ಸಿಗೆ ನೆಮ್ಮದಿ ಬೇಕು. ಖುಷಿ ಆದಾಗಲೂ ನಾನು ಪೂಜೆ ಮಾಡ್ತೀನಿ, ದುಃಖ ಆದಾಗಲೂ ನಾನು ಪೂಜೆ ಮಾಡ್ತೀನಿ. ನಂಗೆ ನೆಮ್ಮದಿ ಸಿಗೋದೇ ಇಲ್ಲಿ. ಸೊ ಹಂಗಾಗಿ ಬುಕ್ ಓದೋಣ ಅಂತ ಕೂತ್ಕೊಂಡೆ. ಅದು ಹೆಂಗೆ ಟೈಮ್ ಹೋಯ್ತು ಅನ್ನೋದೇ ಗೊತ್ತಿಲ್ಲ. 2 ಅಧ್ಯಾಯ ಓದಿದ್ದೆ. ನನಗಂತೂ ನನ್ನ ಕಷ್ಟ ಸುಖ ಏನೇ ಇದ್ರೂ ದೇವ್ರ ಮುಂದೆ ಹೇಳ್ಕೊಳಕ್ಕೆ ಇದೊಂದು ಪೂಜೆ ಅನ್ನೋದು ಬ್ರಿಡ್ಜ್ ಅಂತ ನನಗನ್ಸುತ್ತೆ ಪರ್ಸ್ನಲಿ. ಬೇರೆಯವ್ರಿಗೆ ಯಾವ ಥರನೋ ಗೊತ್ತಿಲ್ಲ, ಪ್ರೆಷರ್ ಇಟ್ಕೊಂಡು ಕೆಲವ್ರು ಪೂಜೆ ಮಾಡ್ತಾರೆ. ಯಾಕಂದರೆ ಅವ್ರು ವರ್ಕ್ ಪ್ರೆಷರ್ ಅಷ್ಟಿರುತ್ತೆ, ಬೆಳಗ್ಗೆ ಇಷ್ಟು ಗಂಟೆಗೆ ಹೋಗಬೇಕು, ಈ ಥರ ಎಲ್ಲ ಇರುತ್ತೆ. ಸೊ ನನಗೂ ಅದಿರುತ್ತೆ. ಎಲ್ಲ ಕೆಲಸನೂ ಬದಿಗೆ ಇಟ್ಬಿಟ್ಟು ಇದೊಂದು ಕೆಲಸನ ಕ್ಲೀನಾಗಿ ಮಾಡಿಬಿಡೋಣ, ನನಗೆ ತೃಪ್ತಿ ಆಗಬೇಕಲ್ವಾ. ಸೊ ಹಂಗಾಗಿ ಪೂಜೆನೂ ಮುಗಿಸ್ಕೊಂಡೆ. ನಮ್ಮಮ್ಮಂಗೆ ನನಗಿಂತ ಖುಷಿ, ನಮ್ಮ ಅಪ್ಪನಿಗೆ ನನಗಿಂತ ಖುಷಿ ಹೇಳಬೇಕಂದ್ರೆ. ನನ್ನ ಮಗಳು ಒಡವೆ ಮಾಡಿಸ್ಕೊಂಡ್ಲಲ್ಲ ಅಂತ ಹೇಳಿ. ತಂದೆ ತಾಯಿಗೆ ಅಷ್ಟೇ ಖುಷಿ ಅಲ್ವಾ, ಅವರು ನೋಡ್ದಲ್ಲೇ ಇರೋ ಖುಷಿ ತನ್ನ ಮಕ್ಕಳು ನೋಡಬೇಕು ಅನ್ನೋದು. ಆಗಲೇ ಟೈಮ್ 11 ಗಂಟೆ ಆಗೇ ಹೋಯಿತು. ಅಪ್ಪ ಅನ್ನ ಮಾಡಿ ಟೊಮ್ಯಾಟೊ ಗೊಜ್ಜು ಮಾಡಿದರು. ನಾವು ಹೋಗೋದು ಲೇಟ್ ಆಗಿತ್ತಲ್ವ ಫಂಕ್ಷನಿಂದ, ಅಲ್ಲೆಲ್ಲ ಓಡಾಡ್ಕೊಂಡು ಬಂದಿದ್ವಿ ಅಂತೇಳಿ ಟೈಮ್ ಆಗಿತ್ತು. ಸೊ ನಾನೇ ಅಡುಗೆ ಮಾಡ್ತೀನಿ ಅಂತ ಟೊಮ್ಯಾಟೊ ಗೊಜ್ಜು ಮಾಡಿ ಅನ್ನ ಮಾಡಿತ್ತು. ಊಟ ಮಾಡಿದೆ ಕೂತ್ಕೊಂಡು. ನೆಮ್ಮದಿಯಾಗಿ ಊಟ ಮಾಡಿದೆ ಹೇಳ್ಬೇಕಂದ್ರೆ. ಒಂದು ಕಡೆ ಖುಷಿ ಇತ್ತಲ್ವ. ಸೊ ಹಾಗಾಗಿ ಆರಾಮಾಗಿ ಊಟ ಮಾಡಿದೆ. ಚಿನ್ಮಯ್ಗೆ ಊಟ ಮಾಡಿಸ್ಬಿಟ್ಟು ನಾನು ಊಟ ಮಾಡಿದೆ. ಅವನನ್ನು ಮನೇಲೇ ಬಿಟ್ಟೋಗಿದ್ದೆ. ಸೊ ತಿಂದಿರ್ತೀನಿ ಅಂತ. ಸೊ ಹಂಗಾಗಿ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಾಯ್.